ಶಿಡ್ಲಘಟ್ಟ ತಾಲೂಕಿನ ವೈ ಹುಣಸೇನಹಳ್ಳಿ ಗ್ರಾಮದ ಮಹಿಳೆಯರು ನೀರಿಗಾಗಿ ಬಿಂದಿಗೆ ಹಿಡಿಕೊಂಡು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ದಾರೆ. ನೀರಿನಲ್ಲಿ ರಾಜಕೀಯ ಮಾಡ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯ ನೇತ್ರಾವತಿ ಅವರ ವಿರುದ್ಧ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಅವರ ಪತಿ ಡಿ ದೇವರಾಜು ಹಾಗೂ ಜಲಜೀವನ್ ಯೋಜನೆಯ ಗುತ್ತಿಗೆದಾರರು ಕೂಡ ಇವರೇ ಆಗಿರ್ತಾರೆ. ಅವರಿಗೆ ಬೇಕಾದವರಿಗೆ ಮಾತ್ರ ನೀರು ಸಂಪರ್ಕ ನೀಡಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಏನು ಗ್ರಾಮ ಪಂಚಾಯತಿ ಸದಸ್ಯ ಆಗಿರುವಂಥ ಅವರ ಗಂಡ ದೇವರಾಜ್ ಅವರನ್ನ ನೀರು ಕೇಳಿದರೆ ನೀವು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡ್ಕೊಳ್ಳಿ, ನಾನು ನೀರು ಬಿಡುವುದಿಲ್ಲ ಅಂಥೇಳಿ ಮಹಿಳೆಯರ ವಿರುದ್ಧ ನಾಲಿಗೆ ಹರಿಬಿಡ್ತಾರೆ ಅಂಥೇಳಿ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು. ಗ್ರಾಮ ಪಂಚಾಯತಿ ಸದಸ್ಯ ನೇತ್ರಾವತಿ ಅವರ ಗಂಡನ ವಿರುದ್ಧ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಗ್ರಾಮದಲ್ಲಿ ರಾಜಕೀಯ ಮಾಡಿಕೊಂಡು ಮಹಿಳೆಯರಿಗೆ ಕುಡಿಯಲು ನೀರು ಬಿಡ್ತಾ ಇಲ್ಲ ಎನ್ನೋ ಆರೋಪವನ್ನು ಮಾಡಿದ್ದಾರೆ. ನಿರ್ಲಕ್ಷ್ಯಕ್ಕೆ ಅಧಿಕಾರಿಗಳಿಗೆ ನೀರೇ ಬೇಕು ಅಂತ ಕೇಳ್ರ. ನಾನು ಅವಾಗ ಇಲ್ಲ ಆಯ್ತು ಹಾಕ್ಸ್ತೀವಿ ಹೇಳ್ತೀವಿ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದ್ಮೇಲೆ 1 ತಿಂಗಳು 2 ತಿಂಗಳು ಬೇಕಾಗಿರೋರ್ಕೆಲ್ಲ ನಲ್ಲಿ ಹಾಕ್ಯಾರ. ನಮ್ ನಲ್ಲಿ ಬಂದಿಲ್ಲ, ಬೇಡ ಇವರು ನೆಲ್ಲಿ ಹಾಕ್ಸ್ಕೊಂಡಿರೋ ಮೊದಲು ನೀರು ಹೋಗ್ತಾ ಇತ್ತಲ್ಲ, ಈಗ ನೀರು ಹೋಗ್ತಾ ಇದೆಯಾ? ಅವ್ನು ಹಾಕಿರೋ ನೀರು ಹೋಗ್ತಾ ಇದ್ದಾನೆ. ಹೊಸ ಲೈನ್ ಹಾಕಿರೋನು ಬಿಟ್ಟು ಬಿಲ್ ಮಾಡ್ಕೊಂಡು ಇದ್ದಾಗ್ಬಿಟ್ರೆ ಇವ್ರು ಏನ್ ಮಾಡೋದು? ನೀರು ಕುಡಿಯೋದು ಇವಾಗ ಟ್ಯಾಂಕರ್ ನೋಡ್ಸ್ಕೊಬೇಕವ್ರ ಹೋಗಿ ಅಂತ ಕೇಳ್ತಾನೆ. ಅವ್ನು ಬಂದ್ ಮಾಡಿದ್ರೆ ಅಲ್ಲ, ಈಗ ಅವ್ರಂಗೆ ನಿಮ್ಗೆ ಹೇಳ್ಬೋದು ಅಷ್ಟೇ. ಈಗ ನಮ್ಮ ಡಬಲಿ ಸಾಹೇಬ್ರು ಚಿಕ್ಕಬಳ್ಳಾಪುರದಲ್ಲಿ ಅವ್ರು ಫೋನ್ ಮಾಡಿದ್ರು, ಅದೇನಿದೆ ಅದು ವಾಸ್ತವ ತಗೊಂಬಾನ, ನಾನು ಕರ್ಸ್ತೀನಿ ಅವನ್ನ, ಯಾಕೆ ಮಾಡಲ್ಲ ಏನು ಅಂತ ಹೇಳಿದ್ರು. ಇವಾಗ ಕಳಿಸ್ತಾರೆ, ಕಾಂಟ್ರಾಕ್ಟ್ ಇವತ್ತೇ ಮನೆಗೆ ಕಲೆಕ್ಷನ್ ಹಾಕಿದ್ದಾರೆ. ನೀರೆಲ್ಲ ಎಲ್ಲ ಥ್ರೂ ಇವು ಏನಿವೇನು ವರ್ಕ್ ಮಾಡಲ್ಲ ಇವು. ನೋಡ ತಿರುಗಲ್ಲ ಮಾಡಗಲ್ಲ ಏನಿಲ್ಲ, ಫುಲ್ ಬ್ಲಾಕ್ ಇದೆ ನೋಡಿಗೆ. ನೋಡಿ ಕದ್ಲೆಲ್ಲ ಏನಿಲ್ಲ, ಏನು ಕಳಪೆ ಕಾಮಗಾರಿ, ಎಲ್ಲ ಕಳಪೆ ಕಾಮಗಾರಿನೇ, ಏನು ಇಲ್ಲ. ಅದಕ್ಕೆ ಅಲ್ವಾ ನಾನು ಹೇಳೋ ನೀವು ಡೈಲಿ ಸ್ನಾನ ಮಾಡ್ತೀರಾ? ಉತ್ತರ ಕೊಡಿ.